ಇನ್ನು ರಾಜ್ಯದಲ್ಲಿ 3 ಕ್ಷೇತ್ರಗಳಲ್ಲಿ ಉಪಚುನಾವಣೆ ನಡೀತಾ ಇದೆ. ಮತದಾನವು ಬಹಳ ಬಿರುಸಿನಿಂದ ನಡೀತಾ ಇದೆ. ಮಧ್ಯಾಹ್ನ 3 ಗಂಟೆವರೆಗೆ 60%ಕ್ಕೂ ಹೆಚ್ಚು ಮತದಾನ ಆಗಿದೆ. 3 ಕ್ಷೇತ್ರಗಳ ಮಿನಿ ಸಮರದಲ್ಲಿ ಬಿರುಸಿನಿಂದ ಮತದಾನ ಸಾಗಿದೆ. ಮಧ್ಯಾಹ್ನ 3 ಗಂಟೆವರೆಗೆ 60%ಗಿಂತಲೂ ಹೆಚ್ಚಿನ ಮತದಾನ ಆಗಿದೆ. ಅದರಲ್ಲೂ ಚನ್ನಪಟ್ಟಣದಲ್ಲಿ ಪರ್ಟಿಕ್ಯುಲರ್ಲಿ 67.63% ಮತದಾನ ಆಗಿದೆ. ಗಮನಾರ್ಹ ಮತದಾನ. ಶಿಗ್ಗಾವಿ ವಿಧಾನಸಭಾ ಕ್ಷೇತ್ರದಲ್ಲಿ 58.27% ಮತದಾನ ಆಗಿದೆ. ಸಂಡೂರು ಕ್ಷೇತ್ರದಲ್ಲಿ 58.27% ಹಕ್ಕು ಚಲಾವಣೆ ಆಗಿದೆ. ಸರಾಸರಿ ಅಂತ ತಗೊಂಡ್ರೆ 60% ಮತದಾನ ಆಗಿದೆ 3 ಗಂಟೆ ಹೊತ್ತಿಗೆ. ಇನ್ನೂ 3 ಗಂಟೆಯ ಕಾಲಾವಕಾಶ ಇದೆ. ಮೊದಲಾರ್ಧದಲ್ಲಿ ಅಂದರೆ ಮಧ್ಯಾಹ್ನದವರೆಗೂ ಕೂಡ ಬಹಳ ಬಿರುಸಿನಿಂದ ಮತ ಚಲಾವಣೆಗೆ ಜನ ಬಂದಿದ್ರು. ತಮ್ಮ ಹಕ್ಕು ಚಲಾಯಿಸುವುದಕ್ಕೆ ಜನ ಮುಗಿಬಿದ್ದಿದ್ರು. ಸೊ 3 ಗಂಟೆ ಹೊತ್ತಿಗೆ ಸರಾಸರಿ 60% ಜನ ತಮ್ಮ ಹಕ್ಕು ಚಲಾಯಿಸಿದ್ದಾರೆ. ಇನ್ನು ರಾಜ್ಯದಲ್ಲಿ 3 ವಿಧಾನಸಭಾ ಕ್ಷೇತ್ರಗಳಿಗೆ ಉಪಚುನಾವಣೆ ನಡೀತಾ ಇದೆ. ಅದರಲ್ಲಿ ಮಧ್ಯಾಹ್ನ 3 ಗಂಟೆವರೆಗೆ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ 67.63% ಮತದಾನ ಆಗಿದೆ. ಗಮನಾರ್ಹ ಇದು. ಅದೇ ನೀವು 2023ಕ್ಕೆ ಹೋದರೆ 85.86%, ಅಂದರೆ ಟೋಟಲ್ ಇಡೀ ದಿನದ ಸರಾಸರಿ ವೋಟ್ ಹಾಕದಂಥವರ ಪ್ರಮಾಣ ಆಗಿದ್ದಿತ್ತು, ಮತದಾನದ ಪ್ರಮಾಣ ಆಗಿದ್ದಿತ್ತು. ಆದರೆ 3 ಗಂಟೆವರೆಗೆ 67.63% ಮತದಾನ ಆಗಿದೆ ಚನ್ನಪಟ್ಟಣದಲ್ಲಿ. ಇದು ಕೂಡ ಗಮನಾರ್ಹವಾದಂಥ ಮತದಾನ ಚನ್ನಪಟ್ಟಣದಲ್ಲಿ ಆಗಿರುವಂಥದ್ದು 67.63%. ಸೊ ಶಿಗ್ಗಾವಿ ವಿಧಾನಸಭಾ ಕ್ಷೇತ್ರಕ್ಕೂ ಕೂಡ ಉಪಚುನಾವಣೆ ನಡೀತಾ ಇದೆ. ಅಲ್ಲೂ ಗಮನಾರ್ಹವಾದಂಥ ಮತದಾನ ಆಗಿದೆ. ಅಲ್ಲೂ 58.27% ಮತದಾನ ಆಗಿದೆ. ನಾವೀಗ ಗ್ರಾಫಿಕ್ಸ್ನಲ್ಲಿ ತೋರಿಸ್ತಾ ಇರೋದು ಚನ್ನಪಟ್ಟಣದ ಮತದ ಪ್ರಮಾಣ 67.63%. ಸೊ ಇಲ್ಲಿ ಜನ 2 ರೀತಿಯಲ್ಲಿ ಯೋಚನೆ ಮಾಡಿರ್ಬೋದು. ಒಂದು ಬದಲಾವಣೆಗೋಸ್ಕರ ಯೋಚನೆ ಮಾಡಿರ್ಬೋದು, ಅಥವಾ ರಿಟೈರ್ ಮಾಡ್ಕೊಳ್ಳೋದಕ್ಕೆ ಅದಕ್ಕೂ ಕೂಡ ಯೋಚನೆ ಮಾಡಿರ್ಬೋದು. ಸೊ 2 ರೀತಿಯ ಪಾಸಿಬಿಲಿಟೀಸ್ ಇದೆ. ಆದರೆ ಇಷ್ಟು ಹೊತ್ತಿಗೆ 3 ಗಂಟೆವರೆಗೆ 67.63% ಮತದಾನ ಆಗಿರೋದು ನಿಜಕ್ಕೂ ಗಮನಾರ್ಹ. ಅದು ಬೆಂಗಳೂರಿಗೆ ಹೋಲಿಸ್ಕೊಳ್ಳೋದಕ್ಕಾಗೋದಿಲ್ಲ. ಬೆಂಗಳೂರು ಗ್ರಾಮಾಂತರದಲ್ಲಿ ಹಿಂದಿನಿಂದಲೂ ಕೂಡ ಒಳ್ಳೆಯ ರೀತಿಯ ಮತದಾನ ಆಗ್ತಾನೇ ಇದೆ. ಹಾಗಾಗಿ ಚನ್ನಪಟ್ಟಣದಲ್ಲಿ 67.65%, ಇನ್ನು ಶಿಗ್ಗಾವಿಯಲ್ಲಿ 59.62% ಮತದಾನ ಆಗಿದೆ. ಅದೇ 2023ರಲ್ಲಿ, ಅಂದರೆ ಈ ಹಿಂದೆ ವಿಧಾನಸಭೆ ಚುನಾವಣೆ ಆಯ್ತಲ್ಲ, ಆ ಸಂದರ್ಭದಲ್ಲಿ ಆವಾಗಲೂ ಕೂಡ ಉತ್ತಮ ರೀತಿಯ ಮತದಾನ ಆಗಿತ್ತು ಶಿಗ್ಗಾವಿಯಲ್ಲಿ. ಜೊತೆಗೆ ಸಂಡೂರಿನಲ್ಲೂ ಕೂಡ ಅದೇ ರೀತಿಯಲ್ಲಿ ಉತ್ತಮ ರೀತಿಯ ಪ್ರತಿಕ್ರಿಯೆ ಬರ್ತಾ ಇದೆ. ಜನ ಬಹಳ ಹುಮ್ಮಸ್ಸಿನಿಂದ ಮತದಾನ ಮಾಡಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.